ಮೈಸೂರಿಗೆ ಹತ್ತಿರದಲ್ಲಿ ಒಂದು ಪ್ರಾಪರ್ಟಿ ಬಂದಿದೆ. ಇದು 1 ಎಕರೆ 16 ಗುಂಟೆ ಬರುತ್ತೆ. ಅಂದರೆ ರಿಂಗ್ ರೋಡ್ಗೆ ಒಂದು ಮೈಸೂರಿಗೆ ಒಂದು 6 ಕಿಲೋಮೀಟ್ರ್ ಅಂತರ ಇದೆ. ಜಾಗ ಬಂದು 6 ಕಿಲೋಮೀಟ್ರ್ ಅಂತರ ಬರುತ್ತೆ. ಇಲ್ಲಿ ಬೇಕಾದ್ರೆ ಫಾರ್ಮ್ ಹೌಸ್ ಮಾಡ್ಬೋದು. ಒಂದು ಫಾರ್ಮ್ ಹೌಸು ಆರಾಮ್ಸೆ ಮಾಡ್ಕೊಂಡು ಇಲ್ಲೇ ಸ್ಟೇ ಆಗಿರ್ಬೋದು. ಆ ಥರ ಜಾಗ ಇದು. ಸೂಪರ್ ಜಾಗ. ಜನರಲ್ ಕ್ಯಾಟಗಿರಿ ಅಂದರೆ ಪರ್ಚೇಸಡ್ ಲ್ಯಾಂಡ್ ಇದು. ಸೂಪರ್ ಆಗಿದೆ ಲ್ಯಾಂಡ್. 1 ಎಕರೆ 16 ಗುಂಟೆ ಅಂದರೆ ರೋಡ್ ಬಿಡ್ತೇನೆ ನಿಮಗೆ ಒಂದು 400 ಅಡಿ ಬರುತ್ತೆ. 300 ಅಡಿ 400 ಅಡಿ ರೋಡ್ ಬಿಡ್ತೆ ಬರುತ್ತೆ. ಒಳ್ಳೆ ಫಾರ್ಮ್ ಹೌಸ್ಗೆ ಸೂಟಬಲ್ ಜಾಗ ಸರ್. ಅಂದರೆ ಅವರು ಪರ್ ಕುಂಟೆ 8 ಲಕ್ಷ ಹೇಳ್ತಾರೆ. ಕುಂತ್ಕೊಂಡ್ರೆ ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ. ಅಂದರೆ ಮೈಸೂರಿಗೆ 6 ಕಿಲೋಮೀಟ್ರ್ ಅಂತರ ಇದು. ಜಾಗ ಒಂದು ಮೈಸೂರು ರಿಂಗ್ ರೋಡಿಂದ 6 ಕಿಲೋಮೀಟ್ರ್ ಆಗುತ್ತೆ. ಸಿಟಿ ಪರ್ಪಸ್ಗೆ 6 ಕಿಲೋಮೀಟ್ರ್ ಅಂತರ ಇದೆ. ನೀವು ಆಲಳ್ಳಿ ಜಂಕ್ಷನಿಂದ ಈ ಕಡೆ ಬರ್ಬೋದು ಸರ್. ಸೂಪರ್ ಜಾಗ. ಯಾರು ನೋಡ್ತಾ ಇದ್ದೀರಾ ಮೈಸೂರು ಹತ್ತಿರದಲ್ಲಿ ಫಾರ್ಮ್ ಹೌಸ್ ಬೇಕು ಅನ್ನೋರು, 1 ಎಕರೆ ಫಾರ್ಮ್ ಹೌಸ್ ಮಾಡ್ಕೋಬೇಕು ಅನ್ನೋ ಸೂಪರ್. ನೋಡಿ ಎದುರುಗಡೆ ಒಂದು ಫಾರ್ಮ್ ಹೌಸ್ ಇದೆ. ಈ ಥರ ಮಿನಿ ಫಾರ್ಮ್ ಹೌಸ್ ಮಾಡ್ಬೋದು. ನೋಡಿ ಕೋಕೋನಟ್ ಎಲ್ಲ ಅವರು ಯಾವ ಥರ ಮೇಂಟೈನ್ ಮಾಡಿದ್ದಾರೆ. ಸೂಪರಾಗಿದೆ ತೋಟ. ಪರ್ ಗುಂಟೆ 8 ಲಕ್ಷ ಹೇಳ್ತಾರೆ. ಕುಂತ್ಕೊಂಡ್ರೆ ಲೈಟ್ಲಿ ನೆಗೋಷಿಯಬಲ್ ಇರುತ್ತೆ. ನಮ್ಮದು 2% ಕಮಿಷನ್ ಇರುತ್ತೆ. 1 or 2 ಸಿಟ್ಟಿಂಗ್ ಇರುತ್ತೆ. ರೋಡ್ ಬಿಡ್ತು ಅಂದರೆ ಈಸ್ಟ್ ಫೇಸಿಂಗು ಸೂಪರಾಗಿದೆ. ಈ ಥರ ಫಾರ್ಮ್ ಹೌಸ್ ಮಾಡ್ಕೋಬೋದು. ಎದುರುಗಡೆ ಬೇಡ ಅಂದರೆ ಲೇಔಟ್ ಥರ ಲೇಔಟೇ ಮಾಡ್ಬೋದು. ಸೂಪರ್ ಜಾಗ. 1 ಎಕರೆ 16 ಗುಂಟೆ ಲೇಔಟ್ ಪರ್ಪೋಸಾರ ಮಾಡಿ, ಇಲ್ಲ ಫಾರ್ಮ್ ಹೌಸಾರ ಮಾಡಿ. ಸೂಪರ್ಲಾಗಿದೆ. ಮೈಸೂರಿಗೆ ಒಂದು 6 ಕಿಲೋಮೀಟ್ರ್ ಅಂತರ ಬರುತ್ತೆ. ಗುಂಟೆಗೆ 8 ಲಕ್ಷ ಹೇಳ್ತಾರೆ. ಕೂತ್ಕೊಂಡ್ರೆ ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ.